ಎಲ್ಲಿ ನಿಂತ ಮಾತಾಡಕತ್ತೇನೋ ಖಬರ್ ಇರ್ಲಿ. ಇದು ಬೆಟ್ಟಪ್ಪನ ಮನೆ. ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ, ಸುಳ್ಳಿಗೆ ಅಲ್ಲ. ಹೇಳು ರುದ್ರ. ನೋಡ್ರಿಪ್ಪ, ಇದ ಮಗನ ತಪ್ಪು ಮಾಡ್ಯಾನ್ರಿ. ನಾನು ನನ್ನ ಕಣ್ಣಾರೆ ನೋಡಿನ್ರಿ. ಈ ಮಗಗೆ ಸರಿಯಾದ ಶಿಕ್ಷೆ ಆಗ್ಬೇಕ್ರಿಪ್ಪ. ಹೌದು ರುದ್ರ, ಇಂಥವರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಬೆಟ್ಟಪ್ಪ, ತೀರ್ಪು ಕೊಡೋ ಅಧಿಕಾರ ಐತಂತ ಹೇಳಿ ಮನಸ್ಸಿಗೆ ಬಂದಂಗ ತೀರ್ಪು ಕೊಡಬೇಡ. ಸ್ವಲ್ಪ ವಿಚಾರ ಮಾಡಿ ತೀರ್ಪು ಕೊಡು. ಹೊಟ್ಟೋ ಸೂರ್ಯನ ದಿಕ್ಕು ಬದಲಾಗಬಹುದು, ದೀರ್ಘ ಭೂಮಿ ಚಲನೆ ನಿಂತೋಗಬಹುದು. ಆದ್ರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತೂ ಬದಲಾಗಲ್ಲ. ರುದ್ರ, ನಾಳೆನೆ ಊರಲ್ಲಿ ಡಂಗ್ರ ಸಾರಿಸು. ಊರ್ ಜನರನ್ನೆಲ್ಲ ಊರ್ ಹೊರಗಡೆ ಇರೋ ಆಲ್ದ ಮರದ ಹತ್ರ ಸೇರಿಸು. ಎಲ್ಲರ ಕಣ್ಣೆದುರಿಗೆ ಅವನನ್ನ ನೇಣ್ಗೆ ಹಾಕ್ಬಿಡು. ಇದು ಈ ಬೆಟ್ಟಪ್ಪ ಕೊಡೋ ನುಡಿದರೆ ಹೊನ್ನುಡಿಯಲು ಮರು ನುಡಿಯುವರಿಲ್ಲ. ಶಿಕ್ಷೆ ರೀಪ್ಪ. ಈ ಮಗಗೆ ಶಿಕ್ಷೆ ಕೊಟ್ಟದ್ದು ನೋಡಿ ಊರಾಗ ಯಾ ಗಂಡ ಮಗನು ತಪ್ಪು ಮಾಡಬಾರ್ದು. ಎಲ್ಲ ಹೆಣ್ಣು ಮಕ್ಕಳ ಪೂಜಿತ ಭಾವನೆಯಿಂದ ಕಾಣ್ಬೇಕ್ರಿ. ಬರೋಬ್ಬರಿ ಐತ್ರಿಪ್ಪ ಶಿಕ್ಷೆ. ಬೆಟ್ಟಪ್ಪ, ಇವತ್ತು ನೀ ನನಗೆ ಶಿಕ್ಷೆ ಕೊಟ್ಟಿರಬಹುದು, ಆದ್ರೆ ಮುಂದೊಂದರ ಇಂಥ ಘಟನೆ ನಿನ್ನ ಮನೆಗೆ ನಡೀತೈತಿ. ಅವಾಗ ಅದ್ಯಾವ ರೀತಿ ಶಿಕ್ಷೆ ಕೊಡ್ತೀಯ ಅಂತ ನೋಡ್ತೇನೆ. ಅಂತ ಸಂದರ್ಭ ಏನಾದ್ರೂ ಬಂದದ್ದಾದ್ರೆ ಈ ಬೆಟ್ಟಪ್ಪ ಚೆಂಡು ಹೊಡೆಸ್ಕೊಳ್ಳೋದಕ್ಕೂ ಹಿಂಸರಿಯೋನಲ್ಲ. ಯಾವತ್ತಿದ್ದರೂ ನ್ಯಾಯದ ತಕ್ಕಡಿ ಸಮನಾಗೆ ತೂಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ. ಮಗನ ಸತ್ ನರಕದಾಗ ಹೋಗಿರ್ತಿ, ಮತ್ತೆಲ್ಲ ಯಾರು ನೋಡ್ತೋ? ನಾನ್ ಸತ್ರ ಏನಾಯ್ತು? ಸತ್ತ ಹೋದ ನನ್ನ ಆತ್ಮ ಈ ಬೆಟ್ಟಪ್ಪನ ಮಣಿ ಸುತ್ತಾ ಇರತ್ತೆ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಇನ್ನೊಂದು ಹೆಸರು ಬೆಟ್ಟಪ್ಪ. ನಾಳೆ ತನ್ನ ಮನೆ ನಡೆಯುವ ಘಟನೆಗೆ ಅದ್ಯಾವ್ರಿ ಶಿಕ್ಷೆ ಕೊಡ್ತಾನಂತ ನಾನು ನೋಡ್ತೇನೆ. ರುದ್ರ, ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೇಲಿ ನಡಿಬಹುದಾ? ಆ ಮನುಷ್ಯ ತಪ್ಪು ಮಾಡ್ಯಾನ್ರಿ. ತಪ್ಪು ಮಾಡಿದ ಬರೋದೊಳಗೆ ಅವ ಏನೇನೋ ಮಾತಾಡ್ಲಕತ್ಯಾನ್ರಿ. ಅದನ್ನೆಲ್ಲ ತಲೆಯಾಗ ಹಾಕೊಳಕ್ ಹೋಗ್ಬೇಡ್ರಿಪ್ಪ. ಯಾಕಂದ್ರೆ ದೇವಸ್ಥಾನದಂಥ ಮನೆ ಒಳಗೆ ಅಂಥ ಘಟನೆ ಎಂದಾದ್ರೂ ನಡೆದಿತ್ತೇನ್ರಿ ಅಪ್ಪ? ಎಲ್ಲ ತಲೆಯಾಗ ಹಾಕೋಬೇಡ್ರಿ. ಅವ ತಪ್ಪು ಮಾಡ್ಯಾನ್ರಿ. ಆದ್ರೂ ಕೂಡ ಇಲ್ರಿ ಅಪ್ಪ. ಸರಿ, ಹೋಗ್ಲಿ ಬಿಡು. ಅಲ್ಲ, 2-3 ದಿನ ಆಯ್ತಲ್ಲ ಕಂಡ್ರಲ್ಲೆಲ್ಲ, ನೀನ್ ಎಲ್ಲಿಗೆ ಹೋಗಿದ್ದೆ? ನಾ ಗೊಡಚಿ ಇರ್ಬದ್ದೇವ್ರ ಜಾತ್ರೆಗೆ ಹೋಗಿ. ಹೌದಾ? ಜಾತ್ರೆಗೆ ಹೋಗಿದ್ದೀನಿ ಅಂತೀಯ, ಮತ್ತೆ ನಮ್ಗಾದ್ರೂ ಹೇಳ್ಬಾರ್ದ? ನಾವು ಬರ್ತಿದ್ವಲ್ವ? ಇಲ್ರಿಪ್ಪ, ಎಲ್ಲ ಓನೇನವ್ರು ಕೂಡಿ ಎತ್ತ ಗಾಡಿ ಹುಡ್ಕೊಂಡು ಹೊಂಟಿದ್ದೀವ್ರಿ. ಹಂಗ ಹೋಗಿಬಿಟ್ಟಿದ್ವಿ. ಹೋಗಿದ್ದೀನಿ ಅಂತ ಪ್ರಸಾದ ತಂದಿಲ್ಲೇನು? ಹ್ಞೂ ತಂದೇನಲ್ರಿ. ಕೊಡು ಮತ್ತೆ. ದೇವರ ಪ್ರಸಾದ ಅಂತ ಯಾರಾದ್ರೂ ಎಡಗೈಯಿಂದ ಕೊಡ್ತಾರಣ? ಬಲಗೈಯಿಂದ ಕೊಡು. ಅಪರ ಅದು ಬಲಗೈಗೆ ಒಂದಿಟ್ಟ ಗಾಯ ಆಗೈತ್ರಿ. ಹೌದ್ರಿ, ಇದು ಕೈ ನಂದ ಐತಲ್ರಿಪ್ಪ, ತಗೋರಿ. ತೋರ್ಸೋ ಕೈನ. ಸ್ವಲ್ಪ ಗಾಯ ಆಗೈತೆ. ತೋರಿಸ್ತಿದ್ರೆ ನಾನೇ ಆಗಿದೆ ನೋಡು. ಏನು ಇದು ಕೈ ಗಾಯ? ಏನಿಲ್ರಿಪ್ಪ, ದೇವ್ರಿಗೆ ಹೋಗಿದ್ದೀನಲ್ರಿ, ದೇವ್ರ ಮುಂದೆ ನಿಂತು ಹರಕೆ ಹೊತ್ತು ಬಂದೆ. ಹರಕೆ ಹೊತ್ಕೊಳ್ಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನ್ ಸಂಬಂಧ? ಸಂಬಂಧ ಐತ್ರಿ ಅಪ್ಪ, ಸಂಬಂಧ ಐತ್ರಿ. ಬಹಳ ದಿವಸದಿಂದ ಈ ಮನಿಗೊಳಗೆ ಒಬ್ಬ ಭೂಪತಿ ಇಲ್ಲತ್ತೇಳಿ ಹೊಟ್ಟಾಗ ಮರುಗ್ಲಾಕತ್ತಿದ್ದೀನಿ. ಆ ದೇವರಿಗೆ ಬಂದ ಭಕ್ತಾದಿಗಳೆಲ್ಲ ದೇವ್ರ ಮುಂದೆ ನಿಂತು ನನಗೆ ಮಕ್ಕಳ ಕೊಡು, ನನಗೆ ಭಾಗ್ಯ ಕೊಡು, ನನಗೆ ಸಿರಿ ಸಂಪತ್ತು ಕೊಡು ಅಂತೇಳಿ ಕೈಯಾಗ ಕರ್ಪೂರ ಹಚ್ಕೊಂಡ ಬೆಳಗ್ಲಾಕತ್ತಿದ್ದೀರಿ. ಅದಕ್ಕೆ ನಾನು ಈ ಮನೆಗೆ ಒಬ್ಬ ಭೂಪತಿ ಬರಲತ್ತೇಳಿ ಕೈಯಾಗ ಕರ್ಪೂರ ಹಚ್ಚಿ ಬೆಳಿಗ್ಗೆ ಬಂದೇನ್ರಿಪ್ಪ. ಏನು ಹುಚ್ಚಿದೀವಿ? ಅದೆಲ್ಲ ದೇವ್ರ ಕಣ್ಣು ತೆಗಿಬೇಕು, ಆಗಬೇಕು. ದೇಹ ದಂಡಿಸ್ಕೊಂಡು ಯಾರಾದ್ರೂ ದೇವ್ರಿಗೆ ಹರಕೆ ಹೊರತಾರಣ? ನೋಡೋದ್ ಕೈ ಗಾಯ ಏನಾಗಂಗಿಲ್ಲ ಬಿಡ್ರಿಪ್ಪ, ಸುಮ್ಮನಿರೋ. ಸ್ವಲ್ಪ ಗಾಯ ಆಗೈತಿ. ಹುಚ್ಚಪ್ಪ. ಏ ಮಾದೇವಿ, ಎಣ್ಣೆ ಅರಿಶಿನ ಪುಡಿ ತಗೊಂಡ್ ಬೈಲಿ. ಅರಿಶಿನ ಪುಡಿನ ಯಾಕೆ? ನೋಡಲ್ಲಿ ಅವ್ನ ಕೈ ಗಾಯ. ಏನಣ್ಣ ಚಿಕ್ಕ ಮಕ್ಕಳ ತರ ಏನ್ ಗಾಯ ಮಾಡ್ಕೊಂಡ್ ಬಂದಿದ್ಯಾ? ಏನಿಲ್ಲಡ್ರವ, ಅಪ್ಪಾರ ಹಂಗ ಹೇಳ್ತಾರೆ, ಏನೂ ಆಗಿಲ್ರಿ. ಏನು ಇಲ್ಲ ಅಂತ ಇದೇನಲ್ರಿ? ತೋರ್ಸೋ ಕೈನ. ಇಂಥ ವಿಷಯದಲ್ಲಿ ಅವನೇ ಅವಾಗ ನಿಜ ಹೇಳ್ತಾನೆ. ಹೌದಾ ಅಣ್ಣ? ಈಗ ತೋರಿಸ್ತೀಯೋ ಇಲ್ಲೋ ನೀನು? ಅದು ಏನಣ್ಣ ಇದು ಗಾಯ? ಏನ್ ಮಾಡ್ಕೊಂಡ್ ಬಂದೆ? ಏನಿಲ್ರಿವ, ಅದು ಅಂತ ಇದ್ದಾನಲ್ರಿ. ಅದೇ ಹೇಳಿದ್ನಲ್ಲ, ಯಾವಾಗ್ಲೂ ನಿಜ ಹೇಳೋದೇ ಇಲ್ಲ ಅವನು.
ದೇವರಿಗೆ ಹರಕೆ ಹೊತ್ತು ಬಂದಿದ್ದಾನಂತೆ. ಅದು ಈ ಮನೆಗೊಬ್ಬ ಭೂಪತಿ ಹುಟ್ಟಿ ಬರಲಿ ಅಂತ ಕೈಯಲ್ಲಿ ಕರ್ಪೂರ ಹಿಡಿದು ದೇವರಿಗೆ ಬೆಳಗ್ಗೆ ಬಂದಿದ್ದಾನೆ. ಹುಚ್ಚ. ಅಣ್ಣ, ನಿನಗೆ ಮಾನವ ಎನ್ನಲು ಇಲ್ಲ, ದೈವ ಮಾನವ ಎನ್ನಲು ಒಂದು ತಿಳಿತಾ ಇಲ್ಲ. ನಾನು ನಿನ್ನ ಒಡ ಹುಟ್ಟಿದ ತಂಗಿ ಅಲ್ಲದೆ ಇದ್ರು ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ, ಮಮತೆ, ವಾತ್ಸಲ್ಯ ತೋರಿಸ್ತಾ ಇದೀಯ. ನನ್ನ ಪ್ರತಿಯೊಂದು ಜನ್ಮದಲ್ಲೂ ನೀನೇ ನನ್ನ ಅಣ್ಣನಾಗಿ ಹುಟ್ಟಿ ಬರಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಣ್ಣ, ಬೇಡ್ಕೊಳ್ತೀನಿ. ಅಪ್ಪಾರ ನಿಮಗೆ ಅದಕ್ಕೆ ಹೇಳಿದ್ದೀನಿ ನಾ. ನೋಡ್ರಿ ಅವ್ವಾರ ರಕ್ತ ನೋಡಿ ಕಣ್ಣಿಗೆ ಕತ್ಲು ಬಂದಾಗಾತ್ರಿ. ಏನಿಲ್ಲೋ, ದೇವ್ರ ಹೆಸರು ಮೇಲೆ ಉಪವಾಸ ಅಂತ ಮಾಡಿರ್ತಾಳ, ಬೆಳಿಗ್ಗೆ ಏನಾದ್ರೂ ಹಾಳು ಮುಳು ತಿಂದಿರ್ತಾಳ, ಅದಕ್ಕೆ ಹೆಂಗಾಗಿರ್ತದ. ಅವ್ವಾರ ವಿಷಯದಾಗ ಯಾವತ್ತೂ ತಮಾಷೆನ ಮಾಡ್ತೀರಿ. ಏನಾಯ್ತೆ ಮಾದೇವಿ? ಒಡ್ಚಿ ಇರ್ಭದ್ರೇಶ್ವರ ಕಣ್ ತೆಗೆದ್ಬಿಟ್ಟ. ಹೌದ್ರಿ? ಈ ಮನೆಗೊಬ್ಬ ಭೂಪತಿ ಬರ್ತಾ ಇದ್ದಾನೆ. ಏನ್ರಿ ಭೂಪತಿ ಬರ್ತಾನ್ರಿ? ಬಹಳ ಸಂತೋಷ ಆಯ್ತು ನೋಡ್ರಿ. ಸಂತೋಷ ಆಯ್ತಲ್ಲ? ಸರಿ, ಇದೇ ವಿಷಯಕ್ಕೆ ಅಡಿಗೆ ಮಾಡ್ತೀನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಬ್ಯಾಡ್ರಿವ, ಊಟ ಮಾಡಿದಟ್ಟು ಸಂತೋಷ ಆಗಿದೆ. ಅಣ್ಣ, ಊಟನೇ ಮಾಡಿಲ್ಲ, ಅದೇ ಹೆಂಗೆ ಹೊಟ್ಟೆ ತುಂಬುತ್ತೆ, ನೀನೇ ಹೇಳಿ ನೋಡೋಣ. ಅಲ್ರಿವ, ಸಂತೋಷ ಸುದ್ದಿ ಕೇಳಿದಾಗ ಊಟ ಮಾಡಿದಟ್ಟ ಸಂತೋಷ ಆಗಿದೆ. ಊಟ ಆಮೇಲೆ ಮಾಡ್ತೇನ್ರಿ. ಅವರ ನೀವು ಒಟ್ಟ ಏನು ಕೆಲಸ ಮಾಡಕ್ ಹೋಗ್ಬೇಡ. ಏನು ಕೆಲಸ ಮಾಡ್ಬಾರ್ದ ಅಣ್ಣ? ನಾನೇನು ಕೆಲಸ ಮಾಡ್ಲಾರ್ದೆ ಕುಂತಲೆ ಕುಂತು ತಿಂದು ತಿಂದು ದಪ್ಪ ಆಗ್ಬಿಡ್ತೀನಿ ಅಷ್ಟೇ. ಒಟ್ಟ ಏನು ಆಗೋದಿಲ್ಲ, ನಾ ಅದನ್ನ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಅಪಾರ ನೀವು ಅಷ್ಟೇ ರೀ, ಇನ್ನು ಮುಂದೆ ಅವಾಗ ಒಟ್ಟ ಏನು ಕೆಲಸ ಹಚ್ಬೇಡ್ರಿ. ಏನು ಹಚ್ಚಂಗಿಲ್ಲ. ಒಟ್ಟ ಏನು ಹೇಳ್ಬೇಡ್ರಿ ಅವ್ರಿಗೆ. ಆಯ್ತಾಯ್ತು. ಅವ್ರು ಏನ್ ಕೆಲಸ ಹೇಳುದಿದ್ರು ನನಗೆ ಹೇಳ್ರಿ. ಅವ್ರು ಏನ್ ಕೆಲಸ ಇದ್ರು ನನಗೆ ಹೇಳ್ರಿ, ನಾ ಮಾಡ್ತೇನೆ. ಅವ್ವಾರ ಕೆಲಸ ಏನದಾರಲ್ಲ ಒಟ್ಟು ನಾ ಮಾಡ್ತೇನೆ. ಇನ್ನು ಮುಂದೆ ಅವ್ವಾರಿಗೆ ನೀವು ಒಂದು ಏನು ಕಡ್ಡಿ ತೆಗೆದು ಇಡತ್ತೆ ಹೇಳುದಿಲ್ಲ ನೋಡ್ರಿ. ಅವ್ವಾರ ಕೆಲಸ ಇಲ್ಲ ನನ್ನ. ನಿಜವಾಗಿ ನೀನೇ ಮಾಡ್ತೀಯಾ? ನಾನ್ ಮಾಡೋ ಕೆಲಸನೂ ನೀನೇ ಮಾಡ್ಬಿಡ್ತೀಯಾ? ಇಲ್ರಿ, ಒಂದೊಂದು ಕೆಲಸ ನೀವು ಮಾಡ್ರಿ, ಒಂದೊಂದು ಕೆಲಸ ನನಗೆ ನೀಗುದಿಲ್ರಿ. ಉಳ್ಕಿದ ಎಲ್ಲ ಕೆಲಸ ನಾ ಮಾಡ್ತೇನೆ ರೀ, ಒಂದೊಂದು ಕೆಲಸ ನೀವು ಮಾಡ್ರಿ. ಹ್ಞೂ ರೀ, ಉಳ್ಕಿದ ಕೆಲಸ ನೀವು ಮಾಡ್ತೇನೆ ರೀ. ನೀವು ಅಷ್ಟೇ ರೀ, ನೀವು ಭಾಳ ಅಂದ್ರೆ ಭಾಳ ಪಂತೆ ಮಾಡ್ಬೇಕ್ರಿ. ಏನ್ ಮಾಡ್ಬೇಕು? ಹಾಂ, ಒಂದು 5, 6, 7, 8, 10 ಪಂತೆ ಹೇಳ್ತಾನೋ ಅದ್ರೊಳಗೆ ಕೇಳ್ರಿ. ಒಂದರ ಹೇಳು. ಅಲ್ಲ, ಅಟ್ ಹೇಳಿರ್ತೇನೆ ರೀ, ಹಾ, ಸರಿ. ಅದ್ರೊಳಗೆ ಯಾವ್ದಾರ ಒಂದು ಕಡಿಮೆ ಆದ್ರೂ. ಆಯ್ತಾಯ್ತು, ಹಾ ಹೇಳಿ. ಹಾಂ ರೀ, ನೋಡ್ರಿ ಇವತ್ತಿನಿಂದ ನೀವು ಹಾ ಕಟ್ಟಿಗೆ ತರಂಗಿಲ್ಲ, ಕೂಳು ತರಂಗಿಲ್ಲ, ಅಡಿಗೆ ಮಾಡಂಗಿಲ್ಲ, ಊಟ ಹಾ ಇದು ಬರ್ಬೇಕು ಮಾಡಲ್ಲ. ಊಟ ಮಾಡ್ರಿ. ಅವ ತಿನ್ನೋದ ಒಂದು ರೊಟ್ಟಿ ಯಾವಾಗ ತಿಂತೀರಿ ಏನೋ ಗೊತ್ತಿಲ್ಲ, ಊಟ ಮಾಡ್ರಿ. ಉಳ್ಕಿದ ಕೆಲಸ ಎಲ್ಲ ನಾ ಮಾಡಿ. ಹ್ಞೂ ರೀ, ನಂದಿರ್ಲಿ, ಹ್ಞೂ ರೀ. ನಿಂದೇನು ಹೊಸ ಸುದ್ದಿ? ದೇವ್ರಿಗೆ ಹೋಗುದು, ಕೆಲಸ ಮಾಡೋದು ಇದೆ ರೀ ನಂದು. ಏನು ಇಲ್ಲ ಅಲ್ಲ? ಒಟ್ಟು ಅದನ್ನು ನನ್ನ ಬಾಯಲ್ಲಿಂದೇ ಕೇಳಬೇಕು ಅಂತ ನಮ್ಮ ಅಣ್ಣನ ವಿಚಾರ. ನಮ್ದು ಏನಿಲ್ರಿ. ಏನಿಲ್ಲ, ನಿನ್ನ ಹೆಂಡತಿ ಕೂಡ ಈಗ ಗರ್ಭಿಣಿ ಅಂತೆ. ಏನು ನೀನ ಗರ್ಭಿಣಿ ಆದಂಗ ನಾಚ್ಕೊಳಕತ್ತಿಯಲ್ಲ? ನಾನು ಹೇಳಿದ್ದು ನನ್ನ ಹೆಂಡತಿ ಸುದ್ದಿನಪ್ಪ. ಅಯ್ಯೋ ಅವರ ನಾನು ಹೆಂಡ್ತೀನಿ ಹಿಂಗ ಮಾಡ್ತೈತೆ ಹೇಳ್ರಿ, ಅದಕ್ಕೆ ಹಂಗೆ ಹೇಳಿ ಭಾಳ ನಾಚ್ಕೋತಾಳ್ರಿ. ಹ್ಞೂ ರೀ. ಅವರ ಇನ್ನೊಂದು ವಿಷಯ ಕೇಳೋದೈತ್ರಿ. ಅವ ಈಗ ಚೊಚ್ಚಲ್ ಬಸ್ರಿ ಐತಿ, ಏನ್ರಿ ತಿನ್ನಾಕತ್ತು ಬೇಡ್ತೈತಿ ಅಂತ ಹೇಳಿ ಮನ್ನಿ ನಾನು ಹೆಂಡ್ತಿನ ಕರೆದ ಕೇಳೀನಿ. ಏನು ಹೇಳ್ಬೇಕು ಗೊತ್ತೇನ್ರಿ? ಅದು ಹಣ್ಣು ಹಂಪ್ಲ ಕೇಳ್ತೈತಿ ಅಂತೇಳಿ ಏನ್ರಿ ತಿನ್ನಾಕ ಬೇಕು ಅನ್ನೋದು ಕೇಳೀನಿ. ಏನು ಹೇಳ್ಯಾಳ ಗೊತ್ತೇನ್ರಿ? ರೀ ಇಲ್ಲಿ ಬರ್ರಿ ಅಂದಳು. ಸೊನ್ನೆದಾಗ ಹೋಗಿ ಕಿವ್ಯಾಗ ಹೇಳ್ಯಾಳ್ರಿ ನನಗೆ, ಕರಿ ಇಡ್ಲಿ ತಂದು ಕೊಡ್ರಿ, ಒಲೆಯಾಗಿನ ಬೂದಿ ತಂದು ಕೊಡ್ರಿ, ಕರಿ ಹೆಂಟಿ ತಂದು ಕೊಡ್ರಿ. ಈ ದಂಟ ಕಿತ್ತನ ಹೆಂಟಿ ಎತ್ತಾವಲ್ರಿ ತೆಳಗ, ಅಂಥವ್ ಕೇಳ್ತೈತ್ರಿ. ಇವೆಲ್ಲ ತಿಂತಾರನ್ರಿ ಅವರ? ಏನ್ ಮಾಡೋದಣ್ಣ,
ಚೊಚ್ಚಲ ಗರ್ಭಿಣಿಯರಿಗೆ ಇಂಥದ್ದೆಲ್ಲ ತಿನ್ನಬೇಕು ಅನ್ನೋ ಬಯಕೆ ತುಂಬಾನೇ ಇರುತ್ತೆ. ಎಲ್ಲ ಕರಿವರಿ ಬಯಕೆನೇ ಆಗಿರುತ್ತೆ, ಏನ್ ಮಾಡಕ್ಕಾಗುತ್ತೆ. ಕರಿಮಣ್ಣ ಎರಿಮಣ್ಣ ಬೂದಿ ಇಡ್ಲಿ ತುಂಬಾ ರುಚಿ ಅನ್ಸುತ್ತೆ. ಅದು ಚಲೋ ಅನ್ಸತ್ರಿ. ಹಾ. ನೋಡ್ರವ ಅದ ಕಾರ್ಗ ಐತಿ ತಿನ್ನೋಲ್ದಕ್ಕ ಏನಕ್ಕೆ ಮಾಡೋಲ್ಲಕ್ಕ. ನೀವು ಮಾತ್ರ ಕರಿ ದಿನಸ ಏನೂ ತಿನ್ಬೇಡ. ಹಾ? ಯಾಕೋ? ಹೌದ್ರಿ, ನಮಗ್ ನೀವು ಕರಿ ದಿನಸ ತಿಂದ್ ನಮ್ ಕರಿ ಕಾಂದಾನ ಆತಂದ್ರೆ ಏನ್ ಮಾಡುದ್ರಿ? ಕಾಂದಾನೆಲ್ಲ ಕಾರ್ಗ ಆಗಾಕ್ ಬಿಡಂಗಿಲ್ಲ ನಾ. ನೀವೇನಿದ್ರು ಇವತ್ತಿ ಉಂಡಿ ಪೆನ್ಸಿಲ್ ಕಡು ಬಾಳೆಹಣ್ಣ ಸೇಬು ಹಣ್ಣ ಇಂಥ ತಿಂದ್ರಿ ಅಂದ್ರೆ ಬೆಳ್ಳ ನಮಗ ಅಪ್ಪರ್ಗಿದ ದಾಡ್ಸಿ ಆಗ್ಬೇಕು. ಲಕ್ಷ್ಮೇಶ್ವರ ಸುತ್ತಮುತ್ತ ಎಲ್ಲ ಅಪ್ಪರ್ಗಿದ ದಾಡ್ಸಿಯಾಗಿ ತಿರುಗಾಡ್ಬೇಕು ಅಂತ ಮಗ ಹುಟ್ಟು. ಇಂಥವೆಲ್ಲ ತಿಂದ್ರೆ ಬೆಳ್ಳನ್ ಮಕ್ಕಳು. ಬ್ಯಾಡ. ಆಯ್ತಾಯ್ತು. ಊಟ ಮಾಡ್ಕೊಂಡು ಹೋಗಂತೆ. ಬ್ಯಾಡ್ರಿಪ್ಪ, ಯಾಕಂದ್ರೆ ಭಾಳ ಕೆಲಸ ಐತ್ರಿ. ಊರಾಗ ದೇವ್ರಿಗೆಲ್ಲ ತುಪ್ಪದ ದೀಪ ಹಚ್ಚಿ ಬರ್ಬೇಕ್ರಿ. ಮತ್ತೆ ಬಂದು ಊಟ ಮಾಡ್ತೀವಿ. ರುದ್ರ, ನಿನ್ನ ಹೆಂಡತಿನ ಒಳ್ಳೆ ಆಸ್ಪತ್ರೆಗೆ ತೋರಿಸು. ರುದ್ರ ಬಗ್ಗೆ ಏನು ವಿಚಾರ ಮಾಡಿ. ಆಯ್ತ್ರಿ ಅಪ್ಪ, ಆಯ್ತ್ರಿ ಅಪ್ಪ, ಬರ್ತೇನೆ ಅಪ್ಪ. ನೋಡಿದ್ರಿ, ನನ್ನ ಹೆತ್ತ ತಾಯಿ ಇದ್ದಿದ್ರು ಕೂಡ ಇಷ್ಟೊಂದು ಚಿಂತೆ ಮಾಡ್ತಿದ್ಲೋ ಇಲ್ಲೋ ಗೊತ್ತಿಲ್ಲ. ತಾಯಿಗಿಂತ ಹೆಚ್ಚಾಗಿ ಮಮತೆ ತೋರಿಸ್ತಾನೆ ನಮ್ಮಣ್ಣ. ಸರಿ, ಅಡಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ರಿ. ಬರ್ಲಿ. ಏನೋ ಸ್ವಲ್ಪ ಬದಲಾವಣೆ ಕಾಣಿಸ್ತಿದೆಯಲ್ಲ. ಅದೇ ಅಣ್ಣ ಈಗ ಹೇಳೋದ್ನಲ್ಲ, ತಿಂದು ತಿಂದು ದಪ್ಪ ಆಗಿದ್ದೀರಾ ಅಂತ. ಇಬ್ರಾಗ್ಬಿಟ್ರಲ್ಲ ಇವಾಗ.